ಏನು ಬಜೆಟನ್ನು ಮಂಡನೆ ಮಾಡ್ತಾ ಇದೆ. ಈ ಬಜೆಟಿಗೆ ನಮ್ಮ ಚಿತ್ರದುರ್ಗಕ್ಕೆ ಇದು ಐತಿಹಾಸಿಕ ಚಿತ್ರದುರ್ಗ, ಕಲ್ಲಿನ ಕೋಟೆಯ ಚಿತ್ರದುರ್ಗ ಅಂತ ಹೇಳ್ತೀವಿ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಇಂಪ್ರೂವ್ಮೆಂಟ್ ಆಗಬೇಕು. ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟರೆ ದಯಮಾಡಿ ಏನು ಹಂಪೆ ಹೊಸಪೇಟೆಗೆ ಜನ ವಿದೇಶಿಗರು ಹೋಗ್ತಾರೆ, ಅದೇ ರೀತಿಯಲ್ಲಿ ಈ ಚಿತ್ರದುರ್ಗಕ್ಕೆ ಬಂದರೆ ದಯಮಾಡಿ ಪ್ರವಾಸೋದ್ಯಮ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ದಯಮಾಡಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಏನು ಭದ್ರಾ ಮೇಲ್ದಂಡೆ ಯೋಜನೆ ಏನು ನೆನೆಗುಂದಿಗೆ ಬಿದ್ದಿದೆ, ಮಂದಗತಿನಲ್ಲಿ ಕೆಲಸ ಆಗ್ತಾ ಇದೆ. ದಯಮಾಡಿ ಇದಕ್ಕೆ ಈ ಬಜೆಟಲ್ಲಿ ಇಷ್ಟು ಅಮೌಂಟ್ ಅಂತ ಹೇಳಿ ನಿಗದಿ ಮಾಡಿದರೆ ದಯಮಾಡಿ ಈ ಯೋಜನೆ ಪೂರ್ಣಗೊಳ್ಳೋದಕ್ಕೆ ಸಾಕಾರ ಆಗುತ್ತೆ ಅಂತ ಹೇಳಿ ಆಶಿಸ್ತಾ ಇದ್ದಾನೆ. ಅದಲ್ಲದೆ ಏನು ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಿದೆ, ಮೆಡಿಕಲ್ ಕಾಲೇಜು ಕಾಮಗಾರಿಕೆ ಪ್ರಾರಂಭ ಆಗಿ ಅದು ಸಮೇತ ಮಂದಗತಿಯಲ್ಲಿ ನಡೀತಾ ಇದೆ. ದಯಮಾಡಿ ಮೆಡಿಕಲ್ ಕಾಲೇಜಿಗೂ ಸಮೇತ ಸಮರ್ಪಕ ರೀತಿಯಲ್ಲಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದರೆ ಬೇಗ ಇದು ಸಮೇತ ಆಗತ್ತೆ ಅಂತ ಹೇಳ್ತಾ ಇದ್ದೇನೆ. ಅದಲ್ಲದಲೇ ನಾವು ಏನು ಇಲ್ಲಿನ ರೈತರು ಬೆಳೆದಂತಹ ಹಣ್ಣುಗಳಿರ್ಬೋದು, ತರಕಾರಿ ಇರ್ಬೋದು, ಎಲ್ಲದೂ ನಾವು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಮಾರಬೇಕಾಗತ್ತೆ. ಇಲ್ಲಿ ಹಿರಿಯೂರಿಗೆ ನಮಗೆ ಒಂದು ಸ್ಟೋರೇಜ್ ಕೇಂದ್ರವನ್ನು ನಿರ್ಮಾಣ ಮಾಡಿದರೆ, ದಯಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಟೋರೇಜ್ ಕೇಂದ್ರವನ್ನು ನಿರ್ಮಾಣ ಮಾಡಿದರೆ ಈ ಸರ್ಕಾರ ದಯಮಾಡಿ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ಅದನ್ನು ಸ್ಟೇ ಮಾಡಿ ತೆಗೆದುಕೊಂಡೋಗಿ ಇನ್ನೊಂದು ದಿನ ಮಾರೋ ಅಂಥ ಫೆಸಿಲಿಟಿಯನ್ನು ಅನುಕೂಲ ಆಗುತ್ತೆ. ದಯಮಾಡಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಸ್ಟೋರೇಜ್ ಕೇಂದ್ರವನ್ನು ಮಾಡಬೇಕಂತ ಹೇಳ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಅನೇಕ ಪವನ ವಿದ್ಯುತ್ ಕೇಂದ್ರ ಅಂದರೆ ಈ ಗಾಳಿ ಯಂತ್ರದ ಅತಿ ಹೆಚ್ಚು ಗಾಳಿ ಬರೋಂಥ ಕೇಂದ್ರ ಆದಂಥ ಚಿತ್ರದುರ್ಗದ ಸುತ್ತಮುತ್ತ ಅನೇಕ ಪವನ ವಿದ್ಯುತ್ ಕೇಂದ್ರಗಳನ್ನು ಹಾಕಿದ್ದಾರೆ. ಆದರೂ ಸಮೇತ ಅನೇಕ ಬೇರೆ ವಿದೇಶಿ ಕಂಪ್ನಿಗಳಿಗೆ ಇಲ್ಲಿ ಅವಕಾಶ ಕೊಟ್ಟರೆ ಇಲ್ಲಿ ಉತ್ತೇಜನ ಆಗುತ್ತೆ ಅಂತೇಳಿ ಆಶಿಸ್ತಾ ಇದ್ದೇನೆ. ನಾಗರಾಜ್ ಬೇದ್ರೆ, ಚಿತ್ರದುರ್ಗ. ಐತಿಹಾಸಿಕ ಬಜೆಟ್ ಸಿದ್ದರಾಮಯ್ಯನವರು ಏನು ಈ ಸರಿ ಮಂಡಿಸ್ತಾ ಇದ್ದಾರೆ, ಈ ಬಜೆಟ್ನಲ್ಲಿ ಚಿತ್ರದುರ್ಗಕ್ಕೆ ಅತಿ ಹೆಚ್ಚು ಕೊಡುಗೆಗಳು ಬೇಕಾಗಿದೆ. ಯಾಕೆಂತಂದರೆ ಈ ಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದ ಭೂಮಿ ಇದ್ರೂ ಕೂಡ ಬೆಳೆ ಬೆಳೀಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನೀರಿನ ಕೊರತೆ ಅಭಾವ ತುಂಬ ಇದೆ. 30 ವರ್ಷಗಳಿಂದ ಭದ್ರಾ ನೀರು ಬೇಕು ಅಂತೇಳಿ ಅನೇಕ ತಲೆಮಾರುಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರು ಕೊಟ್ಟರೆ ಇಲ್ಲಿನ ಮಕ್ಕಳು ಗುಳೆ ಹೋಗೋದು ಸಂಖ್ಯೆ ಕಡಿಮೆ ಆಗುತ್ತೆ. ಬೆಂಗಳೂರು ಮತ್ತು ಬೇರೆ ಬೇರೆ ಭಾಗಗಳಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಜುಕೇಷನ್ ಮುಗಿಸ್ಕೊಂಡ ನಂತರ ಕೆಲಸ ಇಲ್ಲದೇ ಬೇರೆ ಭಾಗಗಳಿಗೆ ಗುಳೆ ಹೋಗ್ತಿದ್ದಾರೆ. ರೈತರ ಮಕ್ಕಳು ಏನು ಈ ರೈತಾಪಿ ವರ್ಗ ಅಂತ ಏನಿದೆ, ಅವ್ರ ಮಕ್ಕಳುಗಳು ಈ ರೈತಾಪಿ ಕೆಲಸಗಳನ್ನೇ ಮರಿತಾ ಇದ್ದಾರೆ. ಯಾಕೆ ಅಂತಂದರೆ ನೀರಿಲ್ಲ, ಭೂಮಿ ಇದ್ದರೂ ಕೂಡ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದರೂ ಕೂಡ ನೀರಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಏನು ಮಾಡ್ತಾರೆ, ಆ ಭೂಮಿನ ಬರಡು ಬಿಟ್ಬಿಟ್ಟು ಬೇರೆ ಭಾಗಗಳಿಗೆ ಗುಳೆ ಹೋಗ್ತಾ ಇದ್ದಾರೆ. ಈ ಗುಳೆ ತಪ್ಪಿಸ್ಬೇಕು ಅಂತಂದರೆ ಚಿತ್ರದುರ್ಗಕ್ಕೆ ಕೈಗಾರಿಕೆ ಮತ್ತು ನೀರು ಅತ್ಯಗತ್ಯ ಬೇಕಾಗಿದೆ. ಮಧ್ಯ ಕರ್ನಾಟಕದಲ್ಲಿ ಏನು ಬರುತ್ತೆ ಚಿತ್ರದುರ್ಗ, ಇದು ಎಲ್ಲ ಸರ್ಕಾರಗಳಿಂದ ಕಡೆಗಣನೆಗೆ ಆಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಅವಕಾಶಗಳಿದ್ದರೂ ಕೂಡ ನೀರು ಮತ್ತು ಕೆಲಸ ಇಲ್ಲದೆ ಇರೋದು ಬಹಳ ಶೋಚನೀಯ ಮತ್ತು ದುಃಖಕರ ಸಂಗತಿ. ಈ ಮುಖಾಂತರ ನಾವು ಈ ಬಜೆಟಲ್ಲಿ ಏನು ಕೇಳ್ಕೊಳ್ತೀವಿ ಅಂತಂದರೆ, ಏನೂ ಇಲ್ಲ, ನೀರು ಮತ್ತು ಕೈಗಾರಿಕೆಗಳು ಕೊಟ್ಟರೆ ಈ ಭಾಗದ ಜನ ಗುಳೆ ಹೋಗೋದು ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ವರುಣ್ ಅಂತ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ನೀರಾವರಿಗಾಗಿ ಈ ಒಂದು 2-3 ತಿಂಗಳ ನಿರಂತರ ಹೋರಾಟಗಳು ಆಗ್ತಾಯಿದ್ದಾವೆ. ನಮಗೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಬರುವ ಬಜೆಟಲ್ಲಿ 5,300 ಕೋಟಿ ಇಕ್ಕಬೇಕು, ಮತ್ತು ರಾಜ್ಯ ಸರ್ಕಾರ ಈ ಬಜೆಟಲ್ಲಿ 5,000 ಕೋಟಿ ಇಕ್ಕಬೇಕು. ಮತ್ತು ನಮ್ಮ ಹಿರಿಯೂರು ತಾಲೂಕು ಕಲ್ವಳ್ಳಿ ಭಾಗದ ಗಾಯತ್ರಿ ಜಲಾಶಯ ಸೇರಿ 16 ಕೆರೆಗಳಿಗೆ ಈಗ ಆಲ್ರೆಡಿ ನೀರು ಅಲೋಕೇಶನ್ ಆಗಿದೆ. ಕನಿಷ್ಠ 400 ಕೋಟಿ ಯಾರು ಮೀಸಲಿಡಬೇಕು. ಮತ್ತು ವಾಣಿ ವಿಲಾಸ ಜಲಾಶಯಕ್ಕೆ 5 TMC ನೀರು ಕೊಡಬೇಕು. ಮತ್ತು ವಾಣಿ ವಿಲಾಸ ಜಲಾಶಯ ಕ್ರಸ್ಟ್ ಗೇಟನ್ನು ಅಳವಡಿಸಬಾರ್ದು. ಮತ್ತು ಏನು ನಮ್ಮ ಹೊರಳಕೆರೆಯಲ್ಲಿ ಡ್ರಿಪ್ ಇರಿಗೇಷನ್ ಬಿಟ್ಟಿದೆ ಅದು ಕೂಡ ಸೇರಿಸಬೇಕು ಅಂತಂದೇಳಿ ನಾವು ಅಮರನಾಥ ತುಪ್ಪ ಸತ್ಯಾಗ್ರಹವನ್ನು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ 2ನೇ ತಾರೀಕಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ನಡೀತಾ ಇದೆ. ಸರ್ಕಾರದವರು ಇದುವರೆಗೂ ಯಾರೂ ಬಂದು ಈ ವಿಚಾರವಾಗಿ ಸ್ಪಷ್ಟನೆ ಮಾಡಿಲ್ಲ. ದಯಮಾಡಿ ಸರ್ಕಾರ ನಾಳೆ ಬರುವ ಬಜೆಟಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆ ನಿರೀಕ್ಷೆ ಮಾಡ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಹಣ ಇಡಬೇಕು. ಮತ್ತು ಏನು ನಮ್ಮ ಹಿರಿಯೂರು ತಾಲೂಕಲ್ಲಿರ್ತಕ್ಕಂಥ ಆ JJD ಹೋಬಳಿ ಗಾಯತ್ರಿ ಜಲಾಶಯಕ್ಕೆ ಮತ್ತು ಆ ಕಲ್ವಳ್ಳಿ ಭಾಗಕ್ಕೆ 2-3 ವರ್ಷದಿಂದ ಹೋರಾಟ ಮಾಡ್ತೀವಿ. ಈಗ ಹಣವನ್ನು ಒಂದಿಟ್ಟರೆ ಈಗ ಅಲೋಕೇಶನ್ ಆಗಿದೆ, ಹಣ ಇಟ್ಟರೆ ಕೆಲಸ ಕಾಮಗಾರಿ ಶುರುವಾಗುತ್ತೆ. ಇಡೀ ನಮ್ಮ ಜಿಲ್ಲೆನೇ ಈಗ ಅಂತರ್ಜಲ ಭಾಳ ಕುಸಿತ ಆಗಿ ಪ್ರತಿದಿನ ನಾವು 144% ಯೂಸ್ ಮಾಡ್ತಿದ್ವಿ. ಭಾರಿ ಅಪಾಯಕಾರಿಯಲ್ಲಿ ಅಂತರ್ಜಲ ಇದೆ. ಹಾಗಾಗಿ 2027 ಒಳಗಾಗಿ ಎಲ್ಲ ಕೆರೆಗಳು ನೀರು ತುಂಬಿಸ್ತಾ ಹೋದರೆ ಮುಂದೆ ಭಾಳ ದೊಡ್ಡ ಅಪಾಯಕಾರಿ ಆಗುತ್ತೆ. ರೈತರ ಭಾಳ ದೊಡ್ಡ ಆತಂಕದಲ್ಲಿದ್ದಾರೆ. ಈಗ ಆಲ್ರೆಡಿ ಟ್ಯಾಂಕರ್ ಹೊಡೆದು ವ್ಯವಸಾಯ ಮಾಡ್ತಿದ್ದಾರೆ. ಹೀಗೆ ಮುಂದುವರೆ ಇಡೀ ಜಿಲ್ಲೆನೇ ಬರಡಾಗೋಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಅನುದಾನ ಬಿಡುಗಡೆ ಮಾಡಿ 2027 ಇಡೀ ಜಿಲ್ಲೆಗೆ ನೀರಾವರಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಿದ್ವಿ.
ಸರ್ಕಾರ ಕೂಡಲೇ ಗಮನಿಸಬೇಕಂತ ನಮ್ಮ ಒತ್ತಾಯ ಇದೆ. ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ. ಈ ಸರಿ ಈ ನಮ್ಮ ರೈತರ ಹೋರಾಟ ಸರ್ಕಾರದ ಗಮನಕ್ಕೆ ಬಂದಿರೋದ್ರಿಂದ ಈ ಬಾರಿಯ ಬಜೆಟ್ನಲ್ಲಿ ಮೊದಲ ಆದ್ಯತೆ ಚಿತ್ರದುರ್ಗ ಜಿಲ್ಲೆಯ ಈ ಒಂದು ನೀರಾವರಿಯ ಅಪ್ಪರ್ ಭದ್ರಾ ಮೇಲ್ದಂಡ ಯೋಜನೆಗೆ ಭಾಳ ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಅನುದಾನವನ್ನು ಕೊಟ್ಟು ಈ ಬಜೆಟ್ನಲ್ಲಿಯೇ ನೀರಾವರಿ ಮುಗಿಸುವಂಥ ಕೆಲಸ ಸರ್ಕಾರ ಮಾಡುತ್ತೆ ಅನ್ನುವಂಥ ಬಹಳ ದೊಡ್ಡ ಕನಸನ್ನು ನಾವು ಕಂಡಿದ್ದೀವಿ. ಯಾಕಂದರೆ ಇಡೀ ಒಂದು ರಾಜ್ಯದಲ್ಲಿ ಸುಮಾರು 30 ವರ್ಷ ಅಂದರೆ ಒಂದು ತಲೆಮಾರು ಈಗಾಗಲೇ ಕಳೆದೋಗಿದೆ. ನಾವು ಈಗ ಭಾಗವಹಿಸ್ತಿರೋರೆಲ್ಲ ಕೆಲವರು 2ನೇ ತಲೆಮಾರಿನ ಸಮುದಾಯದವರು. ಹಾಗಾಗಿ ಸರ್ಕಾರ ಬಹಳ ಮಹತ್ವವನ್ನು ಕೊಡಬೇಕು. ನೀವು ಅನೇಕ ಎಲ್ಲ ಸರ್ಕಾರಗಳು ಬಂದಂಥವು ಯಾವುದೇ ಪಕ್ಷ ಇರಲಿ ಜನಪ್ರಿಯ ಕಾರ್ಯಕ್ರಮಗಳನ್ನು ನೀವು ಕೊಡ್ತಾ ಬಂದಿದ್ದೀರಾ, ಕೊಡ್ರಿ ಬೇಡ ಅನ್ನಲ್ಲ. ಅವುಗಳ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಶಾಶ್ವತವಾಗಿರ್ತಕ್ಕಂಥ ಈ ನೀರಾವರಿ ಯೋಜನೆಗೆ ನೀವು ಅನುದಾನವನ್ನು ಕೊಟ್ಟರೆ, ಈ ಒಂದು ಯೋಜನೆಗಳನ್ನು ಯಶಸ್ವಿ ಮಾಡಿಕೊಟ್ರೆ ಅವರೇ ನಿಮ್ಮ ಸರ್ಕಾರಕ್ಕೆ ತೆರಿಗೆ ಕೊಡೋದಾಗಿರ್ಬೋದು ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ತೆರಿಗೆ ಕಟ್ಟುವಂಥ ಕೆಲಸ ರೈತರು ಮಾಡ್ತಾರೆ. ನಿಮ್ಮಿಂದ ಏನು ನಿರೀಕ್ಷೆ ಮಾಡಲ್ಲ ಅವರು. ಒಂದಿಷ್ಟು ವಿದ್ಯುತ್ತು, ಒಂದಿಷ್ಟು ನೀರನ್ನು ನಿರೀಕ್ಷೆ ಮಾಡ್ತಾರೆ. ಯಾಕಂದರೆ ಇತ್ತೀಚೆಗೆ ರೈತರು ಬೆಳೆದಂಥ ತರಕಾರಿ ಬೆಲೆ ಕುಸಿದು ಹೋಗ್ಬಿಟ್ಟೈತೆ. ರೈತರಿಗೆ ದಾರಿ ಕಾಣ್ತಿರೋದು ಆತ್ಮಹತ್ಯೆ ದಾರಿ ಒಂದೇ, ಇನ್ನೇನು ಕಾಣ್ತಾ ಇಲ್ಲ ಅವರಿಗೆ. ಹಾಗಾಗಿ ಈ ಆತ್ಮಹತ್ಯೆಯನ್ನು ತಪ್ಪಿಸಬೇಕು, ರೈತರನ್ನು ಸಬಲರನ್ನಾಗಿ ಮಾಡಬೇಕಂದ್ರೆ ನಮ್ಮ ಮಧ್ಯ ಕರ್ನಾಟಕದ ಜಿಲ್ಲೆಗೆ ನೀವು ನೀರಾವರಿ ಯೋಜನೆಯನ್ನು ಕೊಡಬೇಕು. ಈಗ ನಾಳೆ 6ನೇ ತಾರೀಕು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳ ಜಾತ್ರೆ ಈ ಜಿಲ್ಲೆಯಲ್ಲಿ ಬಹುದೊಡ್ಡ ಜಾತ್ರೆ ನಡೀತಾ ಇದೆ. ಅವರ ಒಂದು ಕಾರ್ಯಕ್ರಮಗಳು, ಅವರ ಯೋಜನೆಗಳು ನಿಮಗೆ ಆದರ್ಶ ಆಗಬೇಕು, ನಿಮಗೆ ಆದರ್ಶ ಆಗಬೇಕು ಅಂತ ಕಾಯಕಯೋಗಿ ತಿಪ್ಪೇರುದ್ರ ಸ್ವಾಮಿಗಳು ಕೆರೆ ಕಟ್ಟೆಯನ್ನು ಕಟ್ಟೋದ್ರ ಮೂಲಕ ಈ ಸಮಾಜಕ್ಕೆ ಆದರ್ಶವನ್ನು ಆಗಿದ್ದಾರೆ. ಅಂಥ ಯೋಜನೆಗಳನ್ನು ನೀವು ಮಾಡಬೇಕು ಅಂತಂದು ಎಲ್ಲ ಸರ್ಕಾರಗಳು ನಾವು ಕೇಳ್ಕೊಂತೀವಿ. ಶರಣಾರ್ಥಿ. 1-1.5 ತಿಂಗಳಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿದ್ದಾವೆ. ಕಳೆದ ತಿಂಗಳು 4ನೇ ತಾರೀಕು ಆರಂಭಗೊಂಡು 13ನೇ ತಾರೀಕಿನ ವೇಳೆಗೆ ನಿರಂತರ ಧರಣಿ ಮತ್ತು ಎಲ್ಲ ತಾಲೂಕುಗಳು ಬಂದಾಚರಣೆ ಮತ್ತು 2 ದಿನಗಳು ಪಾದಯಾತ್ರೆ, ಹಿರಿಯೂರಿಂದ ಹೊಳಲ್ಕೆರೆಯಿಂದ ಚಿತ್ರದುರ್ಗದವರೆಗೂ ಕೂಡ ಪಾದಯಾತ್ರೆ, ಸಾವಿರಾರು ಜನ ಮಹಿಳೆಯರು ಗಂಡು ಮಕ್ಕಳು ಸೇರಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನೀವು ವೇಗವಾಗಿ ಕೆಲಸವನ್ನು ಮುಗಿಸ್ಬೇಕು, ಈ ಜಿಲ್ಲೆಗೆ ನೀರು ಹರಿಸ್ಬೇಕು ಅನ್ನೋ ವಿಚಾರದ ಮೇಲೆ ರೈತ ಮಹಿಳೆಯರು ಚಳವಳಿಯನ್ನು ಮಾಡಿದರು. ಆದರೆ 13ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಇದೇ ಒನಕೆ ಓಬವ್ವ ಸರ್ಕಲಲ್ಲಿ ಮಾಡಿದಂಥ ಪ್ರತಿಭಟನೆಯ ಏನೇ ರಿಯಾಕ್ಷನನ್ನು ಸರ್ಕಾರದಿಂದ ಏನು ಮಾಹಿತಿ ಬಂತು ಅನ್ನೋದನ್ನು ಜಿಲ್ಲಾಡಳಿತ ಇದುವರೆಗೂ ನಮಗೆ ತಲುಪಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಹತ್ತಿರದಲ್ಲಿ ಬಜೆಟ್ ಇದೆ ಅನ್ನೋ ಕಾರಣಕ್ಕೆ ಮತ್ತೆ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೋಸ್ಕರ ನಿರಂತರವಾಗಿ ಮೊನ್ನೆ 2ನೇ ತಾರೀಕಿನಿಂದ ಇವತ್ತಿನ ತನಕ ಇಲ್ಲಿ ಧರಣಿ ಆರಂಭವಾಗಿ ನಡೀತಾ ಇದೆ. ನಾವು ನಾಳೆ ಬಜೆಟ್ ಅಧಿಕೃತವಾಗಿ ಅನೌನ್ಸ್ ಆಗೋವರೆಗೂ ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಈ ಬಜೆಟ್ನಲ್ಲಿ ನಾವು ನಿರೀಕ್ಷೆ ಮಾಡೋದೇನು ಅಂತ ಹೇಳಿದರೆ, ಸತತವಾಗಿ ಕಾಮಗಾರಿ ಆಗಿ 18 ವರ್ಷಗಳಿಂದ ಈ ಜಿಲ್ಲೆಗೆ ನೀರು ಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಜಿಲ್ಲೆಗೆ ಭದ್ರಾ ಮೇಲ್ದಂಡೆಯ ನೀರನ್ನು ಹರಿಸಲಿಕ್ಕೆ ಸಂಪೂರ್ಣವಾಗಿ ಆರ್ಥಿಕ ಸಹಾಯ ಬೇಕೇ ಬೇಕು. ಆ ಕಾರಣಕ್ಕೆ ಈ ಬಜೆಟ್ನಲ್ಲಿ ಕನಿಷ್ಠ 5,000 ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಎತ್ತಿಡಲೇಬೇಕು ಅನ್ನೋ ನಮ್ಮ ಒತ್ತಾಯದ ಮೇಲೆ ಹೋರಾಟವನ್ನು ಆರಂಭ ಮಾಡಿದ್ದೀವಿ. ಬಜೆಟ್ನಲ್ಲಿ ಆ ಹಣವನ್ನು ಕಾಯ್ದಿರಿಸಬೇಕು. ಮತ್ತು ಇಡೀ ಜಿಲ್ಲೆಗೆ ಎಲ್ಲೆಲ್ಲಿ ನಿಧಾನಗತಿಯಲ್ಲಿ ಕಾಮಗಾರಿ ಆರಂಭ ಆಗಿದೆ, ಮತ್ತು ಏನು ಹೊಳಲ್ಕೆರೆ ತಾಲೂಕಿಗೆ ಡ್ರಿಪ್ ಇರಿಗೇಷನನ್ನು ಕೈ ಬಿಟ್ಟಿದ್ದೀರಿ, ಎಲ್ಲದನ್ನು ಕೂಡ ಪ್ರತಿ ರೈತನ ಜಮೀನಿಗೆ ನೀರು ಹರಿಸಲೇಬೇಕು ಅನ್ನೋ ವಿಚಾರಕ್ಕೆ ನೀರಾವರಿ ಹೋರಾಟ ಸಮಿತಿ ಆರಂಭದಲ್ಲೇ ಚಿತ್ರದುರ್ಗ ಜಿಲ್ಲಾ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಅಂತ ಆರಂಭ ಆಗಿತ್ತು. ನಾವು ಆ ವಿಚಾರಕ್ಕೆ ಇವತ್ತಿಗೂ ಕೂಡ ಬದ್ಧರಾಗಿದ್ದೀವಿ. ಆ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕಟ್ಟ ಕಡೆಯ ವ್ಯಕ್ತಿಯ ಭೂಮಿಗೆ ಕೂಡ ನೀರು ಹರಿಲೇಬೇಕು ಅನ್ನೋ ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಹೋರಾಟವನ್ನು ಆರಂಭ ಮಾಡಿದ್ದೀವಿ. ಹಾಗಾಗಿ ಕನಿಷ್ಠ 5,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ ಈ ಬಜೆಟಲ್ಲಿ ಎತ್ತಿಟ್ಟು ಕೆಲಸಕ್ಕೆ ವೇಗವನ್ನು ತಂದುಕೊಡಬೇಕು. ಈಗಾಗಲೇ ನೀರಿನ ದಾಹ ಚಿತ್ರದುರ್ಗ ಜಿಲ್ಲೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿದೆ. 1,800 ಅಡಿ ಮಟ್ಟರೂ ಕೂಡ ನೀರು ಸಿಗ್ತಾ ಇಲ್ಲ. 1,200 ಅಡಿ ತನಕ ಬೋರ್ವೆಲ್ಗಳು ಫೇಲ್ ಆಗ್ತಾ ಇದೆ. ಈ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ 1,200 ಅಡಿ ಮುಟ್ಟಿದರೂ ಕೂಡ ಒಂದು ಹನಿ ನೀರು ಕೂಡ ಸಿಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನಾವು ಕೂಡ ಅಂತರ್ಜಲ ಅಧ್ಯಯನ ಸಂಸ್ಥೆ ಏನು ರಾಷ್ಟ್ರ ಮಟ್ಟದಲ್ಲಿ ಒಂದು ವರದಿಯನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ ಚಿತ್ರದುರ್ಗ ಜಿಲ್ಲೆಯೂ ಕೂಡ 5 ಜಿಲ್ಲೆಗಳಲ್ಲಿ ಭಾಳ ಮುಖ್ಯವಾಗಿ 144.43% ನೀರನ್ನು ವಿತ್ಡ್ರಾ ಮಾಡ್ತಾ ಇದ್ದೇವೆ ಪ್ರತಿ ದಿವಸ ಕೂಡ. ಆ ಹಿನ್ನೆಲೆಯಲ್ಲಿ ಅಪಾಯದ ಹಂತವನ್ನು ಮೀರಿ ನೀರನ್ನು ಬಳಸ್ತಾ ಇದ್ದೀವಿ. ಅದಷ್ಟು ಕೂಡ ಇವತ್ತು ಫ್ಲೋರೈಡ್ ಮತ್ತು ಇತರ ಲವಣಾಂಶಗಳಿಂದ
ಮಾರಕವಾದಂಥ ನೀರನ್ನು ನಾವು ಬಳಸ್ತಾ ಇದ್ದೀವಿ. ಆ ನೀರಿನಿಂದ ಇಡೀ ಕೃಷಿ ಭೂಮಿ, ತೋಟಗಾರಿಕೆ ಭೂಮಿ ಎಲ್ಲದೂ ಕೂಡ ನಾಶ ಆಗುತ್ತೆ, ಜನರ ಆರೋಗ್ಯ ನಾಶ ಆಗುತ್ತೆ. ಆ ಕಾರಣಕ್ಕೆ ಆರೋಗ್ಯಪೂರ್ಣವಾದ ನೀರನ್ನು ಎಷ್ಟು ಸಾಧ್ಯನೋ ಅಷ್ಟು ವೇಗವಾಗಿ ನೀರನ್ನು ಹರಿಸಲಿಕ್ಕೆ ಬಜೆಟಲ್ಲಿ ಹಣವನ್ನು ಎತ್ತಿಟ್ಬಿಟ್ಟು ನೀವು ಸರ್ಕಾರ ಘೋಷಣೆ ಮಾಡಿ ಈ ನೀರಿನ ದಾಹವನ್ನು ಈ ಚಿತ್ರದುರ್ಗ ಜಿಲ್ಲೆಗೆ ತೀರಿಸಬೇಕು ಅಂತೇಳಿ ನಾನು ತಮ್ಮ ವಾಹಿನಿಯ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಚೇತನ್ ಕಡಿವಳ್ಳಿ ಅಂತೇಳಿ. ಇವಾಗೇನು ಇವತ್ತು ರಾಜ್ಯ ಸರ್ಕಾರ ಬಜೆಟನ್ನು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನಾವು ನಮ್ಮ ಬರದ ನಾಡು ಅಥವಾ ಹಿಂದುಳಿದ ವರ್ಗಗಳ ಜಿಲ್ಲೆ ಅಂತೇಳಿ ಹಣಪಟ್ಟೆ ಶಾಶ್ವತ ಕಟ್ಟಿಕೊಂಡು ಬಂದಿದೆ ಚಿತ್ರದುರ್ಗ ಜಿಲ್ಲೆಯಿಂದ. ಈ ಭಾಗದಿಂದ ನಾವು ಒಂದಿಷ್ಟು ಯುವ ಜನರು, ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತಾಪಿ ವರ್ಗದ ಮಕ್ಕಳಾಗಿ ನಾವು ಒಂದಿಷ್ಟು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಈ ಭಾಗದಲ್ಲಿ ಶ್ರಮ ಆಧಾರಿತ ಕಾರ್ಖಾನೆಗಳಿಲ್ಲ. ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ ಕಾರ್ಖಾನೆಗಳು ಬರಬೇಕು, ನೀರಾವರಿ ಬರಬೇಕು, ರೈಲ್ವೆ ಇದೆ, ಹೈವೇ ಇದೆ, ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರೋಂಥ ಮೂಲಭೂತ ಸೌಕರ್ಯಗಳು ಕೂಡ ಇದ್ದಾವೆ. ಇಲ್ಲಿ ನೀವ್ಯಾಕೆ ಇಲ್ಲಿ ಶ್ರಮ ಆಧಾರಿತ ಕಾರ್ಖಾನೆಗಳನ್ನು ತರಬಾರ್ದು? ಈ ಮೂಲಕ ಈ ಭಾಗದ ಜನರು ಬೇಸಿಗೆ ಅಥವಾ ಬೇರೆ ಬೇರೆ ಒಂದು ಚಳಿಗಾಲ ಆಗಿರ್ಬೋದು, ಮಳೆಗಾಲ, ಯಾವುದೇ ಕಾಲದಲ್ಲಾಗಿರ್ಬೋದು ವಲಸೆ ಹೋಗ್ತಕ್ಕಂಥ ಒಂದು ಕೆಲಸ ತಪ್ಪುತ್ತೆ. ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಉದ್ಯೋಗ ನೀಡುವ ಮುಖಾಂತರ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಮಧ್ಯ ಕರ್ನಾಟಕದ ರಾಜಧಾನಿ, ಎರಡನೇ ರಾಜಧಾನಿ ಒಂದು ರೀತಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಹಾಯ ಆಗುತ್ತೆ. ಒಂದನೇದು. ಎರಡನೇದು, ಈ ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಏನಾಗಿದೆ ಅಂತಂದರೆ ಭದ್ರಾ ಮೇಲ್ದಂಡೆ ವಿಚಾರವಾಗಿ ಹೋರಾಟಗಳು ಭಾಳ ತೀವ್ರಗತಿಯಲ್ಲಿ ನಡೀತಾ ಬರ್ತಾ ಇದೆ. ಆದರೆ ಈ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ ಒಂದು ರೀತಿಯಾಗಿ ಈ ಮರುಭೂಮಿಯಲ್ಲಿ ನೀರನ್ನು ಕೊಟ್ಟೋ ರೀತಿಯಲ್ಲಿ ನಮಗೆ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ನೀವು. ಇದು ಸೂಕ್ತ ಅಲ್ಲ. ಈ ಭಾಗದ ಜನಪ್ರತಿನಿಧಿಗಳಿಗೆ ಬೇರೆ ಬೇರೆ ಮಂಡ್ಯ ಆಗಿರ್ಬೋದು, ಮೈಸೂರು ಭಾಗದಿರತಕ್ಕಂಥ ಒಂದು ಅವರ ಬದ್ಧತೆ, ಇಚ್ಛಾಶಕ್ತಿ ಇದೆಯಲ್ಲ, ಅದರ 10% ಕೂಡ ಈ ಭಾಗದ ಯಾವೊಬ್ಬ ಜನಪ್ರತಿನಿಧಿ ಇಲ್ಲದೆ ಇರತಕ್ಕಂಥದ್ದು ಈ ಜಿಲ್ಲೆಯ ರೈತರ ಭಾಳ ದೌರ್ಭಾಗ್ಯ ಸಂಗತಿ. ನೀರು ಒಂದು ರೀತಿ ನಿಧಿ ವಸ್ತು ರೀತಿ ಇದ್ದಂಗೆ. ನೀರು ಬಂತು ಅಂತಂದರೆ ನೀವು ಬೇರೆ ಯಾವುದಾದ್ರ ಜಲಾಶಯ, ನದಿ ಪಾತ್ರದ ಒಂದು ಹೋಬಳಿಯ ಆರ್ಥಿಕತೆ ಇಡೀ ನಮ್ಮ ಜಿಲ್ಲೆಯ ಆರ್ಥಿಕತೆಗೆ ಸಮನಾಗದಂಥ ರೀತಿ ಇಲ್ಲ. ಇದಕ್ಕೆ ಕಾರಣ ಯಾರು ಅಂತಂದರೆ ಈ ಭಾಗದವನ್ನು ಆಳಿರತಕ್ಕಂಥ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಕೂಡ ಕಾರಣ ಆಗಿದ್ದಾರೆ. ಅದಕ್ಕಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಬಾರಿ ನೀವು 5,000 ಕೋಟಿಯನ್ನು, ಕನಿಷ್ಠ 5,000 ಕೋಟಿ, 5,000 ಕೋಟಿಯನ್ನು ನೀವು ಮೀಸಲಿಡಬೇಕು. ಜೊತೆಗೆ ಆ 5,000 ಕೋಟಿಯಲ್ಲಿ ಇಟ್ಬಿಟ್ಟು ಕೈ ತೊಳ್ಕೊಳ್ಳೋದಲ್ಲ, ಶೀಘ್ರವೇ ಟೆಂಡರನ್ನು ಕರೆದು ಪ್ರಕ್ರಿಯೆಯನ್ನು ಮುಗಿಸಿ ಕಾಮಗಾರಿಗಳನ್ನು ಈ ವರ್ಷದಲ್ಲೇ ಮುಗಿಸಿ ನಮಗೆ ನೀರನ್ನು ನೀಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಇಲ್ಲ ಆದರೆ ಇದು ಭಾಳ ತೀವ್ರಗತಿಯ ಹೋರಾಟವನ್ನು ಪಡೆದುಕೊಂಡ ಎಲ್ಲ ಲಕ್ಷಣಗಳು ಕೂಡ ವಿದ್ಯಾರ್ಥಿ, ಯುವಜನರು ಎಲ್ಲರೂ ಕೂಡ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಬೀದಿಗಿಳಿದು ನಿಮ್ಗೆಲ್ಲರಿಗೂ ಕೂಡ ಚೀಮಾರಿ ಹಾಕುವಂಥ ಮುಖಾಂತರ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತೆ ಅಂತ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ. ಧನ್ಯವಾದ. ನಿರಂತರವಾಗಿ ನೀರಾವರಿ ಸೌಲಭ್ಯ ಕಲ್ಪಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ 5,300 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿಯವರು ಈ 3 ವರ್ಷದ ಹಿಂದೆ 2022-23 ಇಸ್ವಿನಲ್ಲಿ ಎಲೆಕ್ಷನ್ ಮೂಮೆಂಟ್ ಬಂದಾಗ ಚಿತ್ರದುರ್ಗದಲ್ಲಿ ಘೋಷಣೆ ಮಾಡೋಯಿದ್ರು. ಇಲ್ಲೇವರೆಗೂ ಒಂದು ನಯಾ ಪೈಸಾ ಬಂದಿಲ್ಲ. ಆ ನೀರಾವರಿ ಭದ್ರಾ ಮೇಲ್ದಂಡೆ ಯೋಜನೆ ಕುಂಠಿತ ಸಾಗ್ತಾ ಇದೆ. 20 ವರ್ಷ ಆಯಿತು, ಇಲ್ಲೇವರೆಗೂ ಯಾವುದೇ ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ರೈತರು ಜಾತಕ ಪಕ್ಷಿ ಅಂತ ಕಾಯ್ತಾ ಕೂತಿದ್ದಾರೆ. ನಮಗೆ ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅಂದರೆ 20 ವರ್ಷದ ಕಾಯ್ತಾ ಇದ್ದಾರೆ, ಯಾವುದೂ ಪ್ರಯೋಜನ ಆಗಿಲ್ಲ. ಈ ಬಜೆಟಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಈ ಬಜೆಟ್ 6ನೇ ತಾರೀಕು ಇರೋದ್ರಿಂದ 5,000 ಕೋಟಿ ಮೀಸಲಿಟ್ಟು ಈ ಭದ್ರಾ ಮೇಲ್ದಂಡೆ ಯೋಜನೆ ತ್ವರಿತವಾಗಿ ಮುಗಿಸ್ಬೇಕು, ರೈತರ ಹೊಲಗಳಿಗೆ ನೀರು ಕೊಡಬೇಕು. ಅದೇ ಥರ ಗಾಯತ್ರಿ ಜಲಾಶಯ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅದು ಸೇರಿಸಿಲ್ಲ, ಅದರಿಂದ ಕುಡಿಯೋ ನೀರಿನ ಯೋಜನೆಯಲ್ಲಿ ಸೇರಿಸಿವಿ ಅಂತೇಳಿ ಈಗ ಅಪ್ರೂವಲ್ ಆಗಿದೆ, ಸೇರಿಸಿದರೆ ಆ ಕೆಲಸನ ತ್ವರಿತಗತಿಯಲ್ಲಿ ಹಣ ಬಿಡುಗಡೆ ಮಾಡಿ ಆ ಕೆಲಸ ಕಾರ್ಯನ ನಡೆಸ್ಕೊಡ್ಬೇಕಾಗಿ ನಮ್ಮ ಘನ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಅದು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಸುಧಾಕರ್ ಸಾಹೇಬರು ಇದ್ರ ಬಗ್ಗೆ ತುಂಬ ಗಮನ ಹರಿಸಿ ನಮ್ಮ ರೈತರಿಗೆ ಉಪಯೋಗ ಮಾಡಿಕೊಡೋ ಕೆಲಸ ತ್ವರಿತವಾಗಿ ಮಾಡಲಿ ಅಂತೇಳಿ ಈ ಮುಖಾಂತರ, ಈ ವಾಹಿನಿ ಮುಖಾಂತರ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.